ಮೋಟಾರ್ಸ್ ಮ್ಯಾಗ್ನೆಟ್ ವಿಜಯ್ ಮಲ್ಯ ಫೋರ್ಸ್ ಒನ್ ಇಂಡಿಯಾ ರೇಸ್ ಕಾರ್ ತಂಡದ ಒಡೆತನ. IPL ಬೆಂಗಳೂರು ಚಾಲೆಂಜರ್ಸ್ ಟೀಮ್ ಮಾಲೀಕ. ಜೂಜಾಟದಲ್ಲಿ ಓಡುವ ಬಲಿಷ್ಠ ಕುದುರೆಗಳನ್ನು ಸಾಕುವ ಖಯಾಲಿರುವ ಮನುಷ್ಯ, ಮದ್ಯದ ದೊರೆ ವಿಜಯ್ ಮಲ್ಯ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಅವರ ಒಡೆತನದ ಕಿಂಗ್ ಫಿಶರ್ ಏರ್ಲೈನ್ಸ್. ಹೌದು, ಕಿಂಗ್ ಫಿಶರ್ ಕಂಪನಿಯ ಬಹುತೇಕ ವಿಮಾನಗಳು ಏರ್ಪೋರ್ಟ್ಗಳಲ್ಲೇ ನಿಂತಿವೆ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಯಾಕಂದ್ರೆ ದೇಶದ 2ನೇ ದೊಡ್ಡ ಖಾಸಗಿ ಏರ್ಲೈನ್ಸ್ ಅನ್ನು ಹೆಗ್ಗಳಿಕೆ ಹೊಂದಿರೋ ಕಿಂಗ್ ಫಿಶರ್ ನಷ್ಟದ ಸುಳಿಯಲ್ಲಿ ಸಿಲುಕಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ ತೈಲ ಕಂಪನಿಗಳಿಗೆ 600 ಕೋಟಿ ಬಾಕಿ ಹಣ ಪಾವತಿಸಬೇಕಿದೆ. ಹಾಗೇನೆ ಏರ್ಪೋರ್ಟ್ ಆಪರೇಟ್ ಚಾರ್ಜ್ 250 ಕೋಟಿ ಪಾವತಿ ಬಾಕಿ ಇದೆ. ಒಟ್ಟಾರೆ ಸುಮಾರು 4,321 ಕೋಟಿ ನಷ್ಟವನ್ನ ಕಿಂಗ್ ಫಿಶರ್ ಏರ್ಲೈನ್ಸ್ ಅನುಭವಿಸ್ತಾ ಇದೆ. ಇದರಿಂದಾಗಿ ವಿಜಯ್ ಮಲ್ಯ ಮುಖದಲ್ಲಿ ನಗು ಮಾಯವಾಗಿದೆ. ಕಿಂಗ್ ಫಿಶರ್ ಗುಣಮಟ್ಟದ ಸೇವೆಗೆ ಹೆಸರುವಾಸಿಯಾಗಿತ್ತು. ಆದರೆ ಇತ್ತೀಚೆಗೆ ನಿತ್ಯ ಅಂದಾಜು 3.5 ಕೋಟಿಯಂತೆ ಪ್ರತಿ ತಿಂಗಳು 100ರಿಂದ 120 ಕೋಟಿ ನಷ್ಟದಲ್ಲಿದೆ. ಹೀಗಾಗಿ ಕಳೆದ ಕೆಲ ದಿನಗಳಲ್ಲಿ 100ಕ್ಕೂ ಹೆಚ್ಚು ಪೈಲಟ್ಗಳು ಕೂಡ ಕಂಪನಿಗೆ ಗುಡ್ ಬೈ ಹೇಳಿದ್ದಾರೆ. ಸಂಕಷ್ಟದಲ್ಲಿರುವ ಕಂಪನಿಯನ್ನ ಕಾಪಾಡಲು ವಿಜಯ್ ಮಲ್ಯ ಕಸರತ್ತು ನಡೆಸಿದ್ದಾರೆ. ಏರ್ಲೈನ್ಸ್ಗೆ ನೀಡಿರುವ ಸಾಲದ ಅವಧಿಯನ್ನ ವಿಸ್ತರಿಸುವಂತೆ ಬ್ಯಾಂಕ್ಗಳಿಗೆ ನಿರ್ದೇಶಿಸಬೇಕೆಂದು ಸರ್ಕಾರದ ಮೊರೆ ಹೋಗಿದ್ದಾರೆ. ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಹಾಗೂ ನಾಗರಿಕ ವಿಮಾನಯಾನ ಸಚಿವ YLR ರವಿ ಜೊತೆ ಚರ್ಚಿಸಿದ್ದಾರೆ. ಸರ್ಕಾರ ಕೂಡ ಪೂರಕವಾಗಿಯೇ ಸ್ಪಂದಿಸಿದೆ. ಕಂಪನಿಗೆ ಸಹಾಯಧನದ ಪ್ಯಾಕೇಜ್ ಘೋಷಿಸುವ ಉದ್ದೇಶವಿಲ್ಲ. ಆದರೆ ಬ್ಯಾಂಕ್ಗಳು ಸಹಕರಿಸುವಂತೆ ಸೂಚನೆ ನೀಡುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಒಟ್ಟಾರೆ ಸದಾ ಜೋಶ್ನಲ್ಲೇ ಇರ್ತಾ ಇದ್ದ ಮದ್ಯದೊರೆ ಮಲ್ಯ ಇದೀಗ ಏರ್ಲೈನ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.